ಲೂಕನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯ 12ನೆಯ ವಾಕ್ಯ. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದೆಂದು ಹೇಳಿಯದೆ ಎಂತ ಉತ್ತರ ಕೊಟ್ಟನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಡುತ್ತಿರುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸೈತಾನನು ಯೇಸು ಕ್ರಿಸ್ತನನ್ನು ಎತ್ತರವಾದಂಥ ಶಿಖರದ ಮೇಲೆ ನಿಲ್ಲಿಸಿ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಮತ್ತು ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳುತ್ತಾ ಇದ್ದಾನೆ. ಅಂದರೆ ಸೈತಾನನು ದೇವರ ವಾಗ್ದಾನಗಳು, ದೇವರ ವಾಕ್ಯಗಳನ್ನೇ ಹೇಳಿಕೊಂಡು ಶೋಧನೆಗೆ ಗುರಿಪಡಿಸುತ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನು ಅದಕ್ಕೆ ಉತ್ತರವಾಗಿ ವಾಕ್ಯದ ಮೂಲಕವೇ ಹೇಳುತ್ತಾ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದೆಂದು ಹೇಳಿಯದೆ ಎಂದು ಉತ್ತರ ಕೊಟ್ಟನು. ಅಂದ್ರೆ ಇಲ್ಲಿ ಗಮನಿಸುವಾಗ ದೇವರನ್ನು ನಾವು ಪರೀಕ್ಷಿಸಬಾರದು. ಅಂದ್ರೆ ವಾಕ್ಯಗಳನ್ನು ಇಟ್ಟುಕೊಂಡು ಇದರ ಪ್ರಕಾರ ಮಾಡಿದರೆ ಹೀಗೆ ಆಗುತ್ತದೆಂದು ದೇವರು ಹೇಳಿದ್ದಾರಲ್ಲ, ಹಾಗಾದರೆ ಆಗುತ್ತದೋ ಇಲ್ಲವೋ ಎಂಬುದಾಗಿ ನೋಡೋಣ ಅಂದುಕೊಂಡು ಆ ವಿಷಯಗಳನ್ನ ಮಾಡಬಾರದು. ದೇವರ ವಾಕ್ಯಗಳು ಸತ್ಯವಾದ ಎಂಬುದಾಗಿ ನಂಬಿ ಒಂದು ವೇಳೆ ಅಂತಹ ಪರಿಸ್ಥಿತಿಗಳಲ್ಲಿ ನಾವು ಇರುವಾಗ ಆ ವಾಕ್ಯವನ್ನು ಹೇಳಿ ದೇವರ ಮುಂದೆ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ಉತ್ತರವನ್ನ ಕೊಟ್ಟು ಅದ್ಭುತಗಳನ್ನ ಮಾಡುತ್ತಾರೆ. ಅದನ್ನು ಬಿಟ್ಟು ಹೀಗೆ ಹೇಳಿದ್ದಾರಲ್ಲ, ಹಾಗೆ ಹೇಳಿದ್ದಾರಲ್ಲ, ಇದನ್ನು ಮಾಡಿ ನೋಡೋಣ, ಪರೀಕ್ಷಿಸಿ ನೋಡೋಣ, ಆಗುತ್ತದೋ ಇಲ್ಲವೋ ಎಂಬುದಾಗಿ ನೋಡೋಣ ಎಂಬಂತ ಮನಸ್ಥಿತಿಯಿಂದ ಅದನ್ನು ಮಾಡುವುದಾದರೆ ಅದು ದೇವರನ್ನು ಪರೀಕ್ಷಿಸುವ ಹಾಗೆ ಆಗುತ್ತದೆ. ಅಂತಹ ಸಮಯಗಳಲ್ಲಿ ದೇವರು ಉತ್ತರವನ್ನ ಕೊಡುವುದೇ ಇಲ್ಲ. ಇದರಲ್ಲೇ ಈ ದಿವಸಗಳಲ್ಲಿ ಅನೇಕರು ಎಡವುತ್ತಾ ಇರುವಂಥದ್ದು. ದೇವರ ವಾಗ್ದಾನಗಳನ್ನು ಹೇಳಿ ಪ್ರಾರ್ಥನೆ ಮಾಡುತ್ತಾರೆ, ಆದರೆ ಪ್ರಾರ್ಥಿಸುವಾಗ ದೇವರು ಈ ವಾಕ್ಯಾನುಸಾರವಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬಂತ ನಂಬಿಕೆ ಇಲ್ಲದೆ ಆಶೀರ್ವದಿಸುತ್ತಾರೋ ಇಲ್ಲವೋ ಎಂಬುದಾಗಿ ಶೋಧಿಸಿ ನೋಡೋಣ, ಈ ರೀತಿ ಹೇಳಿದರಲ್ಲ, ಆಗುತ್ತದೋ ಇಲ್ಲವೋ ಎಂಬುದಾಗಿ ನೋಡೋಣ ಎಂಬುದಾಗಿ ಪರೀಕ್ಷಿಸುವಂತ ಮನಸ್ಥಿತಿಯಿಂದ ಇರುವುದರಿಂದಲೇ ಅನೇಕ ಅದ್ಭುತಗಳು ತಡವಾಗಿ, ಅನೇಕ ವಿಷಯಗಳು ತಡೆಯಾಗಿ ಇರುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಯಾವುದೇ ಮಾತುಗಳನ್ನು, ಯಾವುದೇ ವಾಕ್ಯಗಳನ್ನು ಪರೀಕ್ಷಿಸುವುದಕ್ಕಾಗಿ ತೆಗೆದುಕೊಳ್ಳಬೇಡಿ. ಅದನ್ನು ಸತ್ಯ ಎಂಬುದಾಗಿ ತಿಳಿದು ಅವುಗಳು ನೆರವೇರುತ್ತದೆ ಎಂಬಂತ ದೃಢತೆಯಲ್ಲಿ ಅವುಗಳನ್ನು ಸ್ವೀಕರಿಸಿಕೊಳ್ಳುವುದಾದರೆ ದೇವರು ಖಂಡಿತವಾಗಿ ಅದ್ಭುತಗಳನ್ನು ಮಾಡುತ್ತಾರೆ. ಅಂತಹ ಪರಿಸ್ಥಿತಿಗಳಲ್ಲಿ ನೀವು ಇರುವಾಗ ದೇವರ ಬಲವು ಖಂಡಿತವಾಗಿ ತೋರ್ಪಡುತ್ತದೆ. ಆದ್ದರಿಂದ ದೇವರ ವಾಕ್ಯವು ಸತ್ಯವಾದ್ದು ಎಂಬುದನ್ನು ನಂಬಿ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದ್ದು ಎಂಬುದನ್ನು ತಿಳಿದು ಯಾವ ಕಾರಣಕ್ಕೂ ಕೂಡ ಯಾವ ವಾಕ್ಯವನ್ನು ಕೂಡ ಪರೀಕ್ಷಿಸುವುದಕ್ಕಾಗಿ ತೆಗೆದುಕೊಂಡು ಆಗುತ್ತದೋ ಆಗುವುದಿಲ್ಲವೋ ಎಂಬಂತ ಮನಸ್ಥಿತಿಯಲ್ಲಿ ಜೀವಿಸಲೇಬಾರದು ಎಂಬಂತ ಅರಿವಿನಿಂದ ಹಾಗೆ ಮಾಡುವಂಥದ್ದು ಪಾಪ, ಸೈತಾನ್ನಿಂದ ಉಂಟಾಗುತ್ತಿರುವಂತ ಶೋಧನೆ ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ಎಲ್ಲ ವಾಕ್ಯಗಳು, ನಿನ್ನ ಬಾಯಿಂದ ಬಂದಂಥ ಪ್ರತಿಯೊಂದು ಮಾತುಗಳು, ವಾಗ್ದಾನಗಳು ಸತ್ಯವಾದವುಗಳು, ಅವು ಖಂಡಿತವಾಗಿ ನೆರವೇರುತ್ತವೆ. ನಾವು ಆ ಮಾತುಗಳನ್ನು ಪರೀಕ್ಷಿಸುವುದಕ್ಕೆ ನಿಲ್ಲಬಾರದು. ಆಗುತ್ತದೋ ಆಗುವುದಿಲ್ಲವೋ ಎಂಬಂಥ ಮನಸ್ಥಿತಿಯಲ್ಲಿ ಜೀವಿಸಬಾರದು. ನೀನು ಹೇಳಿದ ಮೇಲೆ ಆಗುತ್ತದೆ. ನಾವಂತಹ ಪರಿಸ್ಥಿತಿಗಳಲ್ಲಿರುವಾಗ ನೀನು ಖಂಡಿತವಾಗಿ ಸಹಾಯವನ್ನು ಮಾಡುತ್ತೀರಿ. ನಿನ್ನ ವಾಕ್ಯದಲ್ಲಿರುವಂಥ ಒಂದೊಂದು ವಿಷಯಗಳು ಸತ್ಯವಾದವುಗಳು ಎಂಬಂತ ದೃಢತೆಯಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಸಂದೇಹವನ್ನು ತೆಗೆದುಹಾಕು ಕರ್ತನೆ. ಬಲಹೀನತೆಗಳನ್ನು ನೀಗಿಸಪ್ಪ. ವಿಶೇಷ ಸಹಾಯಕರು ನೀನಾಗಿದ್ದು ನಿನ್ನ ಮಕ್ಕಳ ಪ್ರಾರ್ಥನೆಗೆ ಕಿವಿಗೊಟ್ಟು ಸೈತಾನ ಸಕಲ ಶೋಧನೆಗಳಿಂದ ತಪ್ಪಿಸಿ ಆಶೀರ್ವದಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾದನೆ. ಯೇಸುವಿನ ನಾಮದಲ್ಲಿ ಅತಿಶಯಗಳು ನಡೆಯಲಿ, ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯಲಿ, ಬಿಡುಗಡೆಗಳು ಸಂಭವಿಸಲಿ, ಆಶೀರ್ವಾದ ಮಾರ್ಗಗಳನ್ನು ತೆರೆದು ಅಪ್ಪ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾದನೆ. ಯೇಸುವಿನ ನಾಮದಲ್ಲಿ ಅಪ್ಪ ಜೀವಿತಗಳನ್ನು ಆಶೀರ್ವದಿಸಿ ದೀರ್ಘಾಸನ ಕೊಟ್ಟು ನೀನು ತೃಪ್ತಿಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಲ್ಲೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.